ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆಯ ಅನುಕೂಲಗಳು ಈ ಕುರಿತು ಬೆಂಗಳೂರಿನ ಎಐ ತಜ್ಞರಾದ ಎನ್ಜಿ ಕಿರಣ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗ ಪ್ರಸಾರವಾಗಲಿದೆ. ಇವರೊಂದಿಗೆ ಅರಕಲಗೂಡು ವಿ ಮಧುಸೂದನ್. ನೀವು ಮ್ಯಾನೇಜರ್ ಆಗಿದ್ದೀರಿ ಅಂತ. ಈಗ ಮ್ಯಾನೇಜರ್ ಅಂದರೆ ನಾರ್ಮಲ್ ಆಗಿ ಮೀಟಿಂಗ್ಗಳು ತುಂಬ ಮಾಡ್ತಾ ಇರ್ತಾರೆ. ಈ ಮೀಟಿಂಗ್ ಮಾಡುವಾಗ ತುಂಬ ಟೂಲ್ಗಳು ಇದೆ. ಗೂಗಲ್ದು ನಮ್ಮ ಜೆಮಿನಿ ಇರ್ಬೋದು, ನಮ್ಮದು ಫೋನ್ನಲ್ಲಿ ವಾಯ್ಸ್ ರೆಕಾರ್ಡಿಂಗಿಗೆ ಇವಾಗ ಭಾಳ ಚೆನ್ನಾಗಿ ಫೀಚರ್ಸ್ ಎಲ್ಲ ಅಳವಡಿಸಿದ್ದಾರೆ. ಆ್ಯಪಲ್ ಇರ್ಬೋದು, ಆ್ಯಂಡ್ರಾಯ್ಡ್ ಇರ್ಬೋದು, ಎರಡರಲ್ಲೂ ನಿಮಗೆ ಸೇಮ್ ಫೀಚರ್ಸ್ಗಳು ಸಿಗ್ತಾ ಇದೆ. ಸುಮ್ಮನೆ ಫೋನ್ ರೆಕಾರ್ಡಿಂಗ್ ಆನ್ ಮಾಡಿರೋದು, ಎಲ್ಲರಿಗೂ ಪರ್ಮಿಷನ್ ತೊಗೋಬೇಕು ಫಸ್ಟು. ಈ ಥರ ನಾವು ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ, ಇದ್ರ ಉದ್ದೇಶ ಏನು ಅಂದರೆ ಮಿನಿಟ್ಸ್ ಆಫ್ ಮೀಟಿಂಗ್ ಅಂತ ಏನು ಮಾಡ್ತೀವಿ ಅದನ್ನು ಎಫಿಷಿಯೆಂಟಾಗಿ ಮಾಡ್ಬೋದು. ಆವಾಗ ನಮಗೆ ಆಶ್ಚರ್ಯಕರ ಆಗೋವಂಥ ಥರದಲ್ಲಿ ಅದು ಯಾರ್ಯಾರು ಮಾತಾಡಿದ್ರು ನೀವು ಒಂದ್ಸಲ ಹೆಸರು ಹೇಳ್ಬಿಡಿ. ಫಸ್ಟ್ ಪಾರ್ಟಿಸಿಪೆಂಟ್ ಇಂಟ್ರೊಡಕ್ಷನ್ನಲ್ಲಿ ಮಾಡಿಕೊಂಡ್ರೆ ಅದು ನಮ್ಮ ಟೋನ್ ಉಪಯೋಗಿಸ್ಕೊಂಡು ಯಾರ್ಯಾರು ಏನೇನು ಮಾಡಿದ್ರು ಅದನ್ನು ನೀಟಾಗಿ ಕೊಟ್ಬಿಡುತ್ತೆ. ಮಧುಸೂದನ್ ಏನು ಮಾತಾಡಿದ್ರು, ಕಿರಣ್ ಅವರು ಏನಂತ ಅಗ್ರಿಮೆಂಟ್ ಆಯಿತು, ಯಾವಾಗ ನೆಕ್ಸ್ಟ್ ನಮ್ದು ಆ್ಯಕ್ಷನ್ ಪ್ಲಾನ್ ಏನಿದೆ, ಯಾರ್ಯಾರು ಏನೇನು ಮಾಡಬೇಕು, ಅದು ಪ್ರತಿಯೊಂದನ್ನು ನೀಟಾಗಿ ಮಾಡಿಕೊಟ್ಬಿಡುತ್ತೆ. ಯೂಶಲಿ ಏನಾಗುತ್ತೆ, ಯಾರು ಸ್ಟೆನೋಗ್ರಾಫರ್ ಇರ್ಬೋದು, ಯಾರು ಸೆಕ್ರೆಟರಿ ಇರ್ಬೋದು, ಅವರು ಮಿನಿಟ್ ಮಾಡ್ತಾರೆ. ಅವರು ಅಕಸ್ಮಾತ್ ತುಂಬ ಜೂನಿಯರ್ ಆಗಿದ್ರು, ಇವರು ತುಂಬ ಹೈ ಲೆವೆಲ್ ಯಾವುದೋ ದೊಡ್ಡ ದೊಡ್ಡ ಪ್ರಪೋಸಲ್ ಮಾತಾಡ್ತಾ ಇದ್ದಾರೆ, ಆ ವರ್ಡ್ಸ್ಗಳು ಇವ್ರಿಗೆ ಗೊತ್ತಾಗಲಿಲ್ಲ, ಅವ್ರು ಪ್ರತಿ ಸಲ ಇಂಟ್ರಪ್ಟ್ ಮಾಡೋಕ್ಕಾಗಲ್ಲ. ಅವ್ರು ಏನೇ ಮಾತಾಡ್ತಾ ಇದ್ರು ಸುಮ್ಮನೆ ಬರ್ಕೋತಾ ಇರ್ತಾರೆ. ಮುಂಚೆ ಅಂತೂ ಶಾರ್ಟ್ ಹ್ಯಾಂಡಲ್ಲಿ ಬರ್ಕೋತಾ ಇದ್ರು. ಇವಾಗ ತುಂಬ ಕಾಂಪ್ಲಿಕೇಟ್ ಆಗಿರೋದ್ರಿಂದ ನಮ್ಮ ಬಿಸ್ನೆಸ್ ಏನಾಗಿದೆ, ಅವ್ರಿಗೂ ಕಷ್ಟ ಆಗುತ್ತೆ ಕೆಲವ್ರಿಗೆ. ಮತ್ತು ಕೆಲವು ಮಿಸ್ ಮಾಡಿಬಿಟ್ರೆ, ಎಲ್ಲರೂ ಬ್ಯುಸಿ ಆಗಿರೋದ್ರಿಂದ ರಿವ್ಯೂ ಮಾಡ್ಲಿಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ಆ ಇನ್ಫಾರ್ಮೇಷನ್ ಕಳೆದೇ ಹೋಗುತ್ತೆ. ಇವಾಗ ಅಂಥ ಸಂದರ್ಭಗಳಲ್ಲಿ ಇದು ಒಂದು ವರದಾನವಾಗಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಆ ಥರ ಮಿನಿಟ್ಸ್ ಆಫ್ ಮೀಟಿಂಗ್ ಭಾಳ ಚೆನ್ನಾಗಿ ಅನುಕೂಲ ಆಗುತ್ತೆ. ಇವಾಗ ಏನೇನಂದರೆ ನಿಮ್ಮ ಮ್ಯಾನೇಜರೇ ಕೂಡ ಅವರೇ ರಿವ್ಯೂ ಮಾಡಿ ಇಮಿಡಿಯೇಟ್ ಆಗಿ ಅಲ್ಲೇ ಇಮೇಲ್ ಕೂಡ ಕಳಿಸ್ಬಿಡ್ಬೋದು ಎಲ್ಲರಿಗೂ. ಬರೀ ಮಿನಿಟ್ಸ್ ಆಫ್ ಮೀಟಿಂಗ್ ಬರೋ ಅಗತ್ಯ ಇಲ್ಲ. ಅವ್ರಿಗೆ ಬೇರೆ ಇನ್ನೂ ಸ್ವಲ್ಪ ಜಾಸ್ತಿ ಜವಾಬ್ದಾರಿಯುತವಾದ ಕೆಲಸಗಳು ಕೊಡ್ಬೋದು. ಪ್ರತಿಯೊಂದು ಮೀಟಿಂಗ್ ಕೂಡ ಭಾಳ ಎಫಿಷಿಯೆಂಟ್ ಆಗಿ ಶುರು ಆಗುತ್ತೆ. ಈಗ ಮುಂಚೆ ಏನಾಗ್ತಾ ಇತ್ತು, ಯಾವ್ಯಾವ್ದು ಪೆಂಡಿಂಗ್ ಇದೆ ಅದನ್ನ ನಾವು ಪ್ರತಿಯೊಂದನ್ನು ಕೇಳ್ಕೊಂಡು ಕೂತಿರ್ತಾ ಇದ್ವಿ. ಅದಕ್ಕೆ ಮೀಟಿಂಗ್ಸ್ನಲ್ಲಿ ಸುಮಾರು ರೀವರ್ಕ್ಗಳೇ ಜಾಸ್ತಿ ಆಗ್ತಾ ಇತ್ತು, ಸಮಯ ಸುಮ್ಮನೆ ವ್ಯರ್ಥ ಆಗ್ತಾ ಇತ್ತು. ಅದು ತುಂಬಾ ಅನುಕೂಲ ಆಗುತ್ತೆ. ಈಗ ಮೀಟಿಂಗ್ ಆದಮೇಲೆ ಕೆಲವು ಸಲ ಏನಾಗುತ್ತೆ, ಸ್ಟ್ಯಾಚ್ಯುಟರಿ ಅಂದರೆ ನಮ್ಮ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ನೀಟಾಗಿ ಫೈಲ್ ಮಾಡಿಡಬೇಕು. ಅದೆಲ್ಲ ಭಾಳ ಅನುಕೂಲ ಆಗುತ್ತೆ. ಈಗ ಸುಮಾರು ಒಂದು 10 ವರ್ಷದ ಡಾಕ್ಯುಮೆಂಟ್ಸ್ ಇದೆ, ಮತ್ತು ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಇದೆ. ಅದನ್ನೆಲ್ಲ ಡಿಜಿಟೈಸ್ ಮಾಡಬೇಕು ಅಂದ್ಕೊಳ್ಳಿ, ಸುಲಭ ರೀತಿಯಲ್ಲಿ ನಾವು ಸ್ಕ್ಯಾನ್ ಮಾಡಿಬಿಟ್ಟು ಡಿಜಿಟೈಸ್ ಮಾಡಿ ಎಲ್ಲನೂ ರೆಕಾರ್ಡ್ ಈಸಿಯಾಗಿ ಸರ್ಚ್ ಮಾಡೋ ಹಾಗೆ ಇಡ್ಬೋದು. ಮ್ಯಾನೇಜರ್, ಡೈರೆಕ್ಟರ್ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು. ಅವ್ರುಗಳು ಯೂಶ್ವಲಿ ಏನಾಗುತ್ತೆ, ಇವಾಗ ರಿಪೋರ್ಟನ್ನು ನಮ್ಮ ಸಬ್ ಆಫೀಸ್ಗೆ ಫೋನ್ ಮಾಡಿ ಅಥವಾ ಇಮೇಲ್ ಮಾಡಿ ಒಂದು ಮೆಮೊ ಕಳಿಸಿ ಇದನ್ನು ಕಳಿಸಿ ಅಂತಾರೆ. ಇವಾಗ ಈ ಥರ ಫುಲ್ ಡಿಜಿಟೈಸ್ ಮಾಡಿಬಿಟ್ರೆ ಅವರೇ ಇಮಿಡಿಯೇಟ್ ಆಗಿ ವಾಯ್ಸ್ ಮೂಲಕನಾದ್ರೂ ಇರ್ಬೋದು, ಇಲ್ಲ ಕಂಪ್ಯೂಟರ್ ಮೂಲಕನಾದ್ರೂ ಆಗಿರ್ಬೋದು. ಯಾವುದೇ ಸಮಯ ವ್ಯರ್ಥ ಮಾಡ್ದೇ ನಾವು ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ ತೊಗೋಬೋದು. ಆವಾಗ ಡಿಸಿಷನ್ ಮೇಕಿಂಗ್ ಭಾಳ ಫಾಸ್ಟ್ ಆಗುತ್ತೆ. ಆವಾಗ ಪ್ರತಿಯೊಬ್ಬರದ್ದು ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ. ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಗೌರ್ಮೆಂಟೇ ಇರ್ಬೋದು, ಪ್ರೈವೇಟ್ ಇರ್ಬೋದು, ಎಲ್ಲರದ್ದು ಎಫಿಷಿಯನ್ಸಿ ತುಂಬ ಜಾಸ್ತಿ ಆಗುತ್ತೆ. ಆದ್ದರಿಂದ ಪ್ರತಿಯೊಂದು ಡಿಪಾರ್ಟ್ಮೆಂಟು ಕೂಡ ಇದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಬೋದು. ಇದು ನಾವು ಜನಸಾಮಾನ್ಯರಾಗಿ ನಿತ್ಯ ನಮ್ಮ ವೃತ್ತಿಗಳೇನಿರುತ್ತೋ ಇಲ್ಲಿ ಮಾಡುವಂಥದ್ದು. ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಕೃಷಿಕರ ಸಂಖ್ಯೆ ಹೆಚ್ಚಾಗಿದೆ ಸರ್. ಕೃಷಿ ರಂಗದಲ್ಲಿಯೂ ಕೂಡ ಬಹಳ ಸಮರ್ಥವಾಗಿ ಈ ಒಂದು AI ಬಳಕೆಯನ್ನು ಮಾಡಬಹುದು ಅಂತೇಳಿ ಹೇಳ್ತಾರೆ. ಕೃಷಿ ಕ್ಷೇತ್ರದಲ್ಲಿ AI ಬಳಕೆ ಹೇಗಿದೆ, ಒಬ್ಬ ಸಾಮಾನ್ಯ ರೈತ ಯಾವ್ಯಾವ ಕಾರಣಕ್ಕಾಗಿ AI ಬಳಕೆ ಮಾಡ್ಕೋಬಹುದು? ಹೋದ ತಿಂಗಳು ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಅದರಲ್ಲಿ ನಾನು ಬಂದಿದ್ದೆ, ಮತ್ತು ನಮ್ಮ ಗೀತಾ ಮೇಡಮ್ ಕೂಡ ಬಂದಿದ್ದರು. ಆಮೇಲೆ ಸುಮಾರು ಕೃಷಿ ವಿಜ್ಞಾನ ಕೇಂದ್ರದಿಂದ ಸುಮಾರು ಜನ ಬಂದು ಮಾತಾಡಿದರು ಈ ವಿಷಯದ ಬಗ್ಗೆ. ಅದನ್ನು ನೋಡಿಕೊಂಡ್ರೆ ಯಾವುದೇ ವಿಷಯ ಇರ್ಬೋದು, ಇವಾಗ ಹವಾಮಾನ ವರದಿ ಇರ್ಬೋದು, ಇಲ್ಲ ಯಾವ ಬೀಜ ಬೆಳಿಬೇಕು ಇರ್ಬೋದು, ಇಲ್ಲ ಯಾವ್ದಾದ್ರು ಒಂದು ರೋಗ ಬಂದಿದೆಯೋ ಇಲ್ವೋ ಅಂತ ಡೌಟ್ ಬಂದಿದ್ರೂ ಕೂಡ ಆ ಡೌಟ್ ಧೈರ್ಯವಾಗಿ ಅದನ್ನ ಕ್ಲಿಯರ್ ಮಾಡ್ಕೋಬೋದು. ಇಲ್ಲ ಯಾರೋ ಒಬ್ಬರು ಎಕ್ಸ್ಪರ್ಟ್ ನಿಮಗೆ ಹೇಳೋವರೆಗೂ ವೆಯ್ಟ್ ಮಾಡ್ತೀರಾ, ಇಲ್ಲ ನಿಮ್ಗೆ ಯಾರು ಎಕ್ಸ್ಪರ್ಟ್ ಯಾರು ಗೊತ್ತಿಲ್ಲ ಅಂದರೆ ನೀವು ಸುಮ್ಮನೆ ಇದ್ಬಿಡ್ತೀರಾ. ಅಥವಾ ಸುಮ್ಮನೆ ಇರೋ ಬದಲು ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಮತ್ತು ಭಾರತ ಸರ್ಕಾರ ಸುಮಾರು NGOಗಳು ಕೂಡ ಈ ನಿಟ್ಟಿನಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ.
ಪ್ರೈವೇಟ್ಗಳಿಗೆ ಕೊಟ್ಬಿಟ್ರೆ ಏನಾಗುತ್ತೆ, ನಿಮ್ಗೆ ಯಾವ ಆ್ಯಪ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕನ್ಫ್ಯೂಷನ್ ಇರುತ್ತೆ. ಅದ್ರ ಬಗ್ಗೆ ಟ್ರೈನಿಂಗ್ ಕೊಡೋರು ಯಾರು ಅನ್ನೋದು ಡೌಟು. ಅದಕ್ಕೆ ಏನು ಮಾಡ್ತಾರೆ, ಇವಾಗ ಹೇಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ಯಾವ ಥರ ಪಾಪ್ಯುಲರ್ ಮಾಡ್ತಾ ಇದ್ದಾರೋ ಆ ಥರ ಒಂದು ವೆಬ್ಸೈಟ್ ಕೂಡ ತಯಾರಾಗ್ತಾ ಇದೆ, ಒಂದು ಆ್ಯಪ್ ಕೂಡ ತಯಾರಾಗ್ತಾ ಇದೆ. ಅಗ್ರಿಸ್ಟ್ಯಾಕ್ ಅಂತ ಒಂದು ಒಳ್ಳೆ ವೆಬ್ಸೈಟ್ ಕೂಡ ತಯಾರು ಮಾಡ್ತಾ ಇದ್ದಾರೆ. ಇದ್ರ ಉದ್ದೇಶ ಏನಪ್ಪ ಅಂದರೆ, ಯಾವುದೇ ರೈತರು ಯಾವುದೇ ರಾಜ್ಯದಲ್ಲಿರ್ಬೋದು, ಯಾವುದೇ ಭಾಷೆನಲ್ಲಿರ್ಬೋದು, ಸಣ್ಣ ರೈತರಿರ್ಬೋದು, ದೊಡ್ಡ ರೈತರಿರ್ಬೋದು, ಎಲ್ಲರಿಗೂ ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ದಾನೆ ಡೈರೆಕ್ಟಾಗಿ ಇನ್ಫಾರ್ಮೇಷನ್ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ನವರು ನಿಮಗೆ ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಮಾಡೋಕ್ಕಿಂತ ಇನ್ನೂ ಸ್ವಲ್ಪ ಟೈಮ್ ಆಗ್ಬೋದು. ಅದನ್ನು ನಿಮಗೆ ಇಮಿಡಿಯೇಟಾಗಿ ಅನುಕೂಲ ಮಾಡಲಿಕ್ಕೆ ಸುಮಾರು ಶಾಲಾ ಕಾಲೇಜುಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಸನದಲ್ಲಿರೋ ಮಲೆನಾಡು ತಾಂತ್ರಿಕ ಸಂಸ್ಥೆಯವರು ಈ ನಿಟ್ಟಿನಲ್ಲಿ ತುಂಬ ಒಳ್ಳೆ ಕೆಲಸ ಶುರು ಮಾಡಿದ್ದಾರೆ ಈಗ. ಆದ್ದರಿಂದ ಏನೇ ಸಮಸ್ಯೆಗಳು, ನಿಮಗೆ ಎಕ್ವಿಪ್ಮೆಂಟ್ ಇರ್ಬೋದು, ಲೇಬರ್ದು ಇರ್ಬೋದು, ಇಲ್ಲ ಎಲ್ಲಿ ನಿಮಗೆ ಒಳ್ಳೆ ರೇಟ್ ಸಿಗ್ತಾ ಇದೆ, ಆ ಥರ ಏನೇ ಕ್ವೆರಿ ಇದ್ದರೂ ಕೂಡ ನೀವು ವಾಯ್ಸ್ AI ಮೂಲಕ ಅದನ್ನು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಶುರು ಮಾಡಿದ್ದೀವಿ ಆ ಕೆಲಸನ. ಸುಮಾರು ರೈತರೆಲ್ಲ ಬಂದು ಇನ್ಪುಟ್ ಕೊಟ್ಟಿದ್ದಾರೆ. ಸುಮಾರು ಇನ್ನೊಂದು 2-3 ತಿಂಗಳಲ್ಲಿ ನಾವು ಅದರ ಫಸ್ಟ್ ಪೈಲಟ್ನ ರಿಲೀಸ್ ಮಾಡಿ ಈ 50 ಜನ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ತೋರಿಸ್ತೀವಿ, ನಿಮ್ಗೆ ಈ ಥರ ಅನುಕೂಲ ಆಗುತ್ತಾ, ನಿಮ್ಗೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡಬೇಕಾ ಅಂತ. ಮತ್ತೆ ಕರೆಕ್ಷನ್ ಮಾಡ್ಕೊಂಡ್ಮೇಲೆ ದೆನ್ ವಿ ವಿಲ್ ವರ್ಕ್ ವಿತ್ ದ ಗೌರ್ಮೆಂಟ್. ನಮ್ಮ ಸರ್ಕಾರದ ನಾವು ಸಪೋರ್ಟ್ ತಗೊಂಡಾಗ ಅವ್ರದ್ದು ಲೋಡ್ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಯಾವ ಥರ ಮಾಡ್ತಾಯಿದ್ವಿ ಅದೇ ಥರ ಎಲ್ಲ ಕಾಲೇಜುಗಳಿಗೂ ನಾವು ಹಂಚ್ಕೋತೀವಿ ಇಂಟರ್ನೆಟ್ ಮೂಲಕ. ಆವಾಗ ನಮ್ಮ ವಿದ್ಯಾರ್ಥಿಗಳು ಅವರ ವಾಲಂಟಿಯರ್ಸ್ ಆಗಿ ಮುಂದೆ ಬಂದು ಈ ಥರ ಪ್ರತಿಯೊಬ್ಬರು ಅವರ ನೆಂಟರಿರ್ಬೋದು, ಅವರ ಹಳ್ಳಿನಲ್ಲಿ ಇರ್ಬೋದು, ಎಲ್ಲರಿಗೂ ಹೇಳಲಿಕ್ಕೆ ಶುರು ಮಾಡಿದಾಗ ಅವಾಗ ಎಲ್ಲ ರೈತರಿಗೂ ತುಂಬ ಝೀರೋ ಕಾಸ್ಟ್ನಲ್ಲಿ ನಂಬಲರ್ಹವಾದ ವ್ಯಕ್ತಿಗಳಿಂದ ಅವ್ರಿಗೆ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಸಿಗ್ಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಅವರು ಉಪಯೋಗಿಸಕ್ಕೆ ಶುರು ಮಾಡಿಸಿದಾಗ ಅವಾಗ ಧೈರ್ಯ ಬರುತ್ತೆ. ಇವಾಗಲೂ ನೀವು ನೋಡಿದ್ರೆ ಪ್ಯಾಂಡಮಿಕ್ ಟೈಮ್ನಲ್ಲಿ ಡಿಮಾನಿಟೈಸ್ ಮಾಡಿದ್ರು, ಅವಾಗ UPI ಇನ್ನೂ ಇರಲಿಲ್ಲ, ಅವಾಗಿಂದ UPI ಶುರು ಆಯಿತು. ಮುಂಚೆ ನಮಗೂ ಒಂಥರ ಡೌಟ್ ಆಗಿತ್ತು, ಹೇಗೆ ವರ್ಕ್ ಆಗುತ್ತೆ, ನಮ್ಮ ದುಡ್ಡು ಸೇಫ್ ಆಗಿರುತ್ತೋ ಇಲ್ವಾ, ಅನುಕೂಲ ಆಗುತ್ತೋ ಇಲ್ಲ. ಇವಾಗ ಒಂದು ಕಾಫಿ ಕೂಡ ಕುಡಿಲಿಕ್ಕೆ ಆಗಲ್ಲ UPI ಇಲ್ದಾನೆ. ಅದೇ ಥರ AI ಕೂಡ ನಿಮಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ತುಂಬ ಕೆಲಸ ಮಾಡ್ತಾ ಇದೆ, ಎಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ. ವಿದೇಶಗಳಲ್ಲಿ ಬಹಳ ಮುಖ್ಯವಾಗಿ ಈ ಮುಂದುವರೆದಂತಹ ರಾಷ್ಟ್ರಗಳಲ್ಲಿ AI ಬಳಕೆ ಹೇಗಿದೆ? ಈ ವಿದೇಶಗಳಲ್ಲಿ ಒಂದು ಡಿಫರೆನ್ಸ್ ಏನಪ್ಪ ಅಂದರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಭಾಳ ಸ್ಟ್ರೀಮ್ಲೈನ್ ಆಗಿರೋದ್ರಿಂದ, ಎಫಿಷಿಯೆಂಟಾಗಿ ವರ್ಕ್ ಆಗ್ತಾ ಇರೋದ್ರಿಂದ, ಅವ್ರು ಏನೇ ಮಾಡಿದರೂ ಕೂಡ ನಮಗಿಂತ 10-20 ವರ್ಷದ ಮುಂಚೆನೇ ಪ್ರತಿಯೊಂದು ಡಿಜಿಟೈಸ್ ಆಗೋಗಿತ್ತು, ಕಂಪ್ಯೂಟರೈಸ್ ಆಗೋಗಿತ್ತು. ಆದ್ದರಿಂದ ಅವ್ರಿಗೆ ಏನೇ ಇನ್ಫಾರ್ಮೇಷನ್ ಬೇಕು ಅದೆಲ್ಲ ಅವ್ರ ಕಂಪ್ಯೂಟ್ರಲ್ಲಿ ಆಲ್ರೆಡಿ ಇದೆ. ಅಡಿಷನಲ್ ಆಗಿ ಏನು ಬೇಕು ಅದನ್ನು ಮಾತ್ರ ಹಾಕ್ತಾ ಇದ್ದಾರೆ. ಹವಾಮಾನ ವರದಿ ಇರ್ಬೋದು, ರೋಗಗಳು ಹರಡ್ತಾ ಇರೋದ್ರ ಬಗ್ಗೆ ಇನ್ಫಾರ್ಮೇಷನ್ನು, ಇಲ್ಲ ಅದ್ರ ವ್ಯಾಕ್ಸಿನೇಷನ್ ಆಗಲಿ ಅಥವಾ ಅದ್ರ ಏನೇನು ಸಿಂಪಡಿಸಬೇಕು ಅದ್ರ ಬಗ್ಗೆ. ಮತ್ತು ಇನ್ನೂ ಎಷ್ಟು ರಿಸರ್ಚ್ ಆಗ್ತಾ ಇದೆ ಅಂದರೆ, ಯೂಶುವಲಿ ನಾವು ಏನೇ ಮಾಡಿದರೂ ಕೂಡ ಈ ರೋಗಗಳಿಗೆ ಔಷಧಿ ಕೊಡಬೇಕು ಅಂದರೆ ಮನುಷ್ಯರಿಗಾದರೆ ನಾವು ವ್ಯಾಕ್ಸಿನೇಷನ್ ಮಾಡ್ತೀವಿ. ವ್ಯಾಕ್ಸಿನೇಷನ್ ಮಾಡಿದ್ರೂ ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತೀವಿ. ತುಂಬ ಎಕ್ಸ್ಟ್ರೀಮ್ ಎಕ್ಸಾಂಪಲ್ ತಗೋಬೇಕು ಅಂದರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ಅವಾಗ ಏನು ಮಾಡ್ತಾರೆ, ನಮ್ಮ ಇಡೀ ಬಾಡಿಗೆ ನಮ್ಮ ರಕ್ತದ ಮೂಲಕ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ. ಅವಾಗ ನಮ್ಮದು ಬೇರೆ ಅಂಗಾಂಗಗಳಿಗೂ ತುಂಬ ತೊಂದರೆ ಆಗೋಕ್ಕೆ ಶುರು ಆಗುತ್ತೆ. ಯೂಶಲಿ ಕೂದಲು ಕೂಡ ಉದುರಲಿಕ್ಕೆ ಶುರು ಆಗುತ್ತೆ. ಇದರಲ್ಲಿ ತೊಂದರೆ ಏನಪ್ಪ ಅಂದರೆ, ಈ ಕ್ಯಾನ್ಸರ್ ಎಲ್ಲೆಲ್ಲಿ ಇದೆಯಾ ಅಕಸ್ಮಾತ್ ನಮಗೆ ಡೌಟ್ ಇದ್ದರೆ ಇಡೀ ಬಾಡಿಗೆ ಔಷಧಿ ಕೊಟ್ಬಿಡ್ತಾರೆ. ಆದ್ರಿಂದ ನಮ್ಮ ಹೆಲ್ತಿ ಆರ್ಗನ್ಸ್ ಕೂಡ ಅಫೆಕ್ಟ್ ಆಗ್ತಾ ಇದೆ. ಗಿಡಗಳಲ್ಲೂ ಅಷ್ಟೇ, ಯಾವುದೋ ಒಂದು ಜೋಳಕ್ಕೆ ಎಲ್ಲ ಒಂದು ಕಡೆ ರೋಗ ಬಂತು ಅಂದ್ಕೊಳ್ಳಿ, ಇವಾಗ ಏನು ಮಾಡ್ತೀವಿ ನಾವು, ಯಾವುದಕ್ಕೆ ರೋಗ ಬಂದಿದೆ ಅದನ್ನು ಹುಡ್ಕೊಂಡು ಹೋಗಿ ಅದಕ್ಕೆ ಮಾತ್ರ ಕೊಡಲ್ಲ, ಯಾಕಂದ್ರೆ ಅದು ಹುಡ್ಕೋದು ಕಷ್ಟನೂ ಕೂಡ. ಹಾಗಾಗಿ ನಾವು ಇಡೀ ಎಷ್ಟು ಬೆಳೆದಿರ್ತೀವಿ ಅಷ್ಟಕ್ಕೂ ಹಾಕ್ಬಿಡ್ತೀವಿ. ಇವಾಗ ಏನಾಗಿದೆ, ಕಂಪ್ಯೂಟರ್ ತಂತ್ರಜ್ಞಾನದಿಂದ ಈ ಡ್ರೋನ್ ಇರ್ಬೋದು, ರೋಬೋಟ್ಸ್ ಇರ್ಬೋದು, ಯೂಶಲಿ ಡ್ರೋನ್ಗೆ ಆ ಫೆಸಿಲಿಟಿನ ಅಳವಡಿಸಿದ್ದಾರೆ. ಈ ಡ್ರೋನ್ ಅನ್ನೋದು ಅದ್ರ ಮೇಲೆ ಹಾರುವಾಗ ಎಲ್ಲೆಲ್ಲಿ ರೋಗ ಇದೆ, ಇಲ್ಲ 6 wheel ರೋಬೋಟ್ ಅಂತ ಇದೆ, ಅದು ಹೊಲದ ಮೇಲೆ ನಿಧಾನ ಅದ್ರ ಪಾಡಿಗೆ ಅದು ಹೋಗುತ್ತೆ, ಇಲ್ಲ ಎಲ್ಲ ಗಿಡಗಳನ್ನ ನೋಡ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲ ಯೂಶಲಿ ಈ ಸತ್ತೆಗಳೆಲ್ಲ ಇರುತ್ತಲ್ಲ, ವೀಡ್ಸ್ ಅಂತಾರೆ, ಆ ಕಳೆ ಅನ್ನೋದು ಎಲ್ಲೆಲ್ಲೋ ಇರುತ್ತೆ. ಆ ಕಳೆ ತೆಗಿಲಿಕ್ಕೋಸ್ಕರ ಇಡೀ ಹೊಲಕ್ಕೆ ನಾವು ಸ್ಪ್ರೇ ಮಾಡಿಬಿಟ್ರೆ ನಮ್ಮದು ಹೆಲ್ದಿ ಕ್ರಾಪ್ ಕೂಡ ಹಾಳಾಗೋಗುತ್ತೆ. ಇವಾಗ ಏನು ಮಾಡ್ತಾರೆ, ಎಲ್ಲೆಲ್ಲಿ ಕಳೆ ಇದೆ ಅದನ್ನ ಮಾತ್ರ ನೋಡಿ ಅಲ್ಲಿಗೆ ಮಾತ್ರ ಪೆಸ್ಟಿಸೈಡ್ನ ಸ್ಪ್ರೇ ಮಾಡ್ತಾರೆ. ಇದನ್ನೆಲ್ಲ ತುಂಬ ಚೆನ್ನಾಗಿ ಅಲ್ಲಿ ಹೊರದೇಶಗಳಲ್ಲಿ ಸುಮಾರು 15-20 ವರ್ಷದಿಂದ ಕೂಡ ಆಲ್ರೆಡಿ ಉಪಯೋಗಿಸ್ತಾ ಇದ್ದಾರೆ. ಯಾತಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂದರೆ, ಈ ಡೇಟಾ ಅನ್ನೋದು ಭಾಳ ಇಂಪಾರ್ಟೆಂಟು, ಅದು ಕನ್ಸಿಸ್ಟೆಂಟ್ ಆಗಿ ಅವ್ರ ಹತ್ರ ಆಲ್ರೆಡಿ ಇದೆ. ನಮ್ಮ ಭಾರತ ದೇಶದಲ್ಲಿ ಈ ನಿಟ್ಟಿನಲ್ಲಿ ಅಂದರೆ ನಂಬಲರ್ಹವಾದ ಡೇಟಾನ ನಾವು ಡಿಜಿಟೈಸ್ ಮಾಡಿ ಕಂಪ್ಯೂಟರಲ್ಲಿ ಸಿಗೋ ಹಾಗೆ ಮಾಡಿದ್ರೆ ನಾವು ಕೂಡ ಅದೇ ಥರ ತುಂಬ ಖರ್ಚು ಮಾಡ್ದಾನೆ ಪ್ರತಿಯೊಬ್ಬರು ಜನಸಾಮಾನ್ಯರ ಅಥವಾ ಸಣ್ಣ ರೈತರು ಕೂಡ ಇದನ್ನು ಉಪಯೋಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಇವಾಗ ಭಾರತ ದೇಶದಲ್ಲಿರೋ ಪ್ರೈವೇಟ್ ಕಂಪ್ನಿಗಳು ಆಲ್ರೆಡಿ ಸುಮಾರು 5-6 ವರ್ಷದಿಂದ ಈ ನಿಟ್ಟಿನಲ್ಲಿ ಕೆಲಸನ ಮಾಡ್ತಾ ಇದ್ದಾರೆ. ಮತ್ತು ಆ ಡೀಟೇಲ್ಸ್ ಎಲ್ಲ ಅವ್ರವ್ರ ವೆಬ್ಸೈಟ್ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ.
ಏನೇನು ಮಾಡಿದ್ದಾರೆ ಏನಂತ. ನಾವು ಅದನ್ನ ಆ ಎಕ್ಸ್ಪೀರಿಯನ್ಸ್ನ ಉಪಯೋಗಿಸ್ಕೊಂಡು ಇಲ್ಲಿ ಏನೇನು ಮಾಡ್ಬೋದು ಕಮ್ಮಿ ಖರ್ಚಿನಲ್ಲಿ ಮಾಡ್ಬೋದು ಇವಾಗಲೂ ಕೂಡ, ಬಟ್ ತುಂಬ ಖರ್ಚಾಗೋದ್ರಿಂದ ಆ ಕೆಲಸಗಳು ನಡೀತಾ ಇಲ್ಲ. ಇವಾಗ ನಮ್ಮ ಗೌರ್ಮೆಂಟ್ ಕೂಡ ಈ ನಿಟ್ಟಿನಲ್ಲಿ ತುಂಬ ಕೆಲಸ ಮಾಡ್ತಾ ಇರೋದ್ರಿಂದ ಇವಾಗ ಬರ್ದಿದ್ರೆ ಮುಂದಿನ ವರ್ಷ ಬರ್ಬೋದು, ಇಲ್ಲ ಇನ್ನೊಂದು 6 ತಿಂಗಳು ಕಳೆದು ಬರ್ಬೋದು. ನಿಧಾನಕ್ಕೆ ಶುರು ಆಗುತ್ತೆ ಈ ಪ್ರೋಗ್ರಾಮ್ಗಳೆಲ್ಲ. ಇವಾಗ ಏನಾಗಿದೆ, ವಿ ಆರ್ ಆನ್ ದ ಮರ್ಸಿ ಆಫ್ ದ ನೇಚರ್. ಅಂದ್ರೆ ನಾವು ಪ್ರಕೃತಿ ಬಗ್ಗೆ ತುಂಬಾ ಡಿಪೆಂಡೆಂಟ್ ಆಗಿದ್ದೀವಿ. ಮಳೆ ಬರ್ದೇ ಹೋದ್ರೆ ಏನಾಗುತ್ತೆ, ಇಡೀ ಬೆಳೆನೇ ನಾಶ ಆಗೋಗುತ್ತಾ, ಅದಕ್ಕೆಲ್ಲ ನಾವು ಏನೋ ಒಂದು ರೆಮಿಡಿ ಕಲ್ತ್ಕೋಬಹುದು. ಯಾವುದೇ ತಂತ್ರಜ್ಞಾನ ಬಂತು ಅಂತ ಅಂದ ತಕ್ಷಣ ಸಾಮಾನ್ಯವಾಗಿ ಖಾಸಗಿ ಕ್ಷೇತ್ರಗಳಲ್ಲಿ ಬೇಗ ಅದನ್ನು ಅಡಾಪ್ಟ್ ಮಾಡ್ಕೊಬಿಡ್ತಾರೆ, ಅದರಿಂದ ಉಪಯೋಗನ ಕೂಡ ಮಾಡ್ಕೊಳ್ತಾರೆ. ಆದರೆ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ತಡ ಆಗುತ್ತೆ ಅನ್ನುವಂಥದ್ದು ಇದೆ. ಈ ನಿಟ್ಟಿನಲ್ಲಿ ನಮ್ಮ ಭಾರತ ಸರ್ಕಾರ ಆಗಿರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು, ಈ AI ಸಂಬಂಧಪಟ್ಟ ಹಾಗೆ ಅದರ ಉಪಯೋಗವನ್ನು ಎಷ್ಟರ ಮಟ್ಟಿಗೆ ಮಾಡಿಕೊಳ್ತಾ ಇದ್ದಾವೆ? ಇವಾಗ ಅವೇರ್ನೆಸ್ ಅನ್ನೋದು ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ದೊಡ್ಡ ದೊಡ್ಡ ಕಂಪ್ನಿಗಳು ಆಲ್ರೆಡಿ ಸುಮಾರು 6-7 ವರ್ಷಗಳಿಂದ ಈ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೊರದೇಶಗಳಲ್ಲಿರೋ ನಮ್ಮ ಕಸ್ಟಮರ್ಸ್ ತುಂಬ ಚೆನ್ನಾಗಿ ಉಪಯೋಗ ಪಡ್ಕೋತಾ ಇದ್ದಾರೆ. ಅದನ್ನು ನೋಡಿ ಇವಾಗ ಇಲ್ಲಿರೋ ಕಂಪ್ನಿಗಳು ಕೂಡ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಗೌರ್ಮೆಂಟ್ನಲ್ಲಿ ಅವೇರ್ನೆಸ್ ತುಂಬ ಚೆನ್ನಾಗಿದೆ. ತಾವು ಹೇಳ್ತಾ ಇದ್ರಿ ರೈಲ್ವೆಯಲ್ಲಿ ಬಹಳ ಸಮರ್ಥವಾಗಿ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ. ಇವಾಗ ರೈಲ್ವೆ ಎಕ್ಸಾಂಪಲ್ನೇ ತಗೊಂಡ್ರೆ, ಇವಾಗ ಏನಾಗ್ತಾ ಇತ್ತು, ಈ 139 ಅಥವಾ ರೈಲ್ ಮಧ್ಯದಂತ ಏನು ಕರಿತೀವಿ, ಅದು ಮುಂಚೆ ಒಂದು ಕಾಲ್ ಮಾಡಿದ್ರೆ ಅದನ್ನ ಒಬ್ರು ಮನುಷ್ಯರು BPO ಟೀಮ್ನಿಂದ ಒಬ್ರು ಕಾಲ್ ತಗೋತಾ ಇದ್ರು. ಯಾರ್ಯಾರು BPO ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಕನ್ನಡ ಬರುತ್ತೆ, ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ, ಆ ಥರ ಮ್ಯಾಕ್ಸಿಮಮ್ ಒಂದು 2-3-4 ಭಾಷೆಗಳು ಬರುತ್ತೆ. ಬಟ್ ಭಾರತದಲ್ಲಿ 21 ನಮ್ಮ ಅಫಿಷಿಯಲ್ ಲ್ಯಾಂಗ್ವೇಜ್ಗಳೇ ಇದ್ದಾವೆ. ಆ ಥರ ಯಾವುದೋ ಒಂದು, ಈಗ ಒಂದು ತುಳುನೇ ಇರ್ಬೋದು, ಇಲ್ಲ ಯಾವುದೋ ಒಂದು ವೇರಿಯೇಷನ್ ಇರುತ್ತೆ. ಕನ್ನಡದಲ್ಲೇ ತಗೊಳ್ಳಿ, ನಾರ್ತ್ ಕರ್ನಾಟಕದಲ್ಲೇ ಬೇರೆ ಥರ ಮಾತಾಡ್ತಾರೆ, ಮಂಗಳೂರಿನಲ್ಲೇ ಬೇರೆ, ಹಾಸನದಲ್ಲೇ ಬೇರೆ, ಬೆಂಗಳೂರಲ್ಲೇ ಬೇರೆ ಥರ ಮಾತಾಡ್ತಾರೆ, ಮೈಸೂರಿಗೆ ಹೋದ್ರೆ ಅಲ್ಲೇ ಥರ. ಕನ್ನಡ ಬಂದರೂ ಕೂಡ ಅವ್ರ ಪ್ರೊನೌನ್ಸಿಯೇಷನ್ ಮತ್ತೆ ಎಲ್ಲೋ ಒಂದು ಸಿಗ್ನಲ್ ಸರಿ ಇಲ್ಲದೆ ಇರ್ಬೋದು. ಅವಾಗ ಏನಾಗುತ್ತೆ, ಕಾಲ್ ಡ್ರಾಪ್ ಆಗುತ್ತೆ, ಇಲ್ಲ ಅರ್ಥ ಆಗಲ್ಲ, ಇಲ್ಲ ಅವ್ರು ಹೇಳಿದ್ರು ಕೂಡ ಕೆಲಸ ಟೈಮಿಗೆ ಸರಿಯಾಗಿ ಆಗಲ್ಲ. ಅದ್ರ ಬದಲಿಗೆ ಇವಾಗ ಏನ್ ಮಾಡಿದ್ದಾರೆ, AI ತಂತ್ರಜ್ಞಾನದ ಮೂಲಕ ಇಂಡಿಯನ್ ರೈಲ್ವೇಸ್ನವರೇ ಕೂಡ ಒಂದು ತಿಂಗಳಿಗೆ ಇವಾಗ ಸುಮಾರು 1 ಕೋಟಿಯಷ್ಟು ಕಾಲ್ನ ವಾಯ್ಸ್ AI ಮೂಲಕ ಹ್ಯಾಂಡಲ್ ಮಾಡ್ತಾ ಇದ್ದಾರೆ 13 ಭಾಷೆನಲ್ಲಿ. ಇದು ಆಲ್ರೆಡಿ 1 ವರ್ಷದಿಂದ ಲೈವ್ ಆಗಿದೆ. ಸೊ ಇದ್ರ ಬಗ್ಗೆನೂ ಸುಮಾರು ಆನ್ಲೈನ್ ಅಲ್ಲಿ ಚರ್ಚೆ ನಡೆದಿದೆ, ಮತ್ತೆ ಯೂಟ್ಯೂಬ್ ನಲ್ಲಿ ವಿಡಿಯೋಗಳು ಕೂಡ ಇದೆ. ರೈಲ್ ಮದರ್ 139 ವಾಯ್ಸ್ AI ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಅದು ಏನ್ ಮಾಡಿದ್ದಾರೆ ಅಂತ ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಯಾರನ್ನಾರು ಕೇಳಿ, ನಿಮ್ಮ ಮಕ್ಕಳೇ ಇರ್ಬೋದು. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನಾವು ವಾಯ್ಸ್ AI ಬಗ್ಗೆನೇ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡಿಬಿಟ್ಟು ನಿಮಗೆ ಅದ್ರ ಬಗ್ಗೆ ಹೇಳ್ಕೊಡ್ತೀವಿ. ಅದೇ ತಂತ್ರಜ್ಞಾನನ ಉಪಯೋಗಿಸ್ಕೊಂಡು ಇವಾಗ ಮಲೆನಾಡು ತಾಂತ್ರಿಕ ಕಾಲೇಜ್ ವಿದ್ಯಾರ್ಥಿಗಳು ರೈತರಿಗೆ ಅಂತಾನೆ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದ್ದಾರೆ ವಾಯ್ಸ್ AI ಉಪಯೋಗಿಸ್ಕೊಂಡು. ಈ ಹೊರಗಡೆ ದೇಶದಲ್ಲಿ ಎಲ್ಲೆಲ್ಲಿ, ಯಾಕಂದ್ರೆ ಅಲ್ಲಿ ಯಾತಕ್ಕೆ ಬೇಗ ಅಡಾಪ್ಟ್ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಅವೇರ್ನೆಸ್ ಜಾಸ್ತಿ ಇದೆ, ಮತ್ತೆ ಇನ್ಫಾರ್ಮೇಶನ್ ಕೂಡ ಇಮಿಡಿಯೇಟ್ ಆಗಿದೆ, ಮತ್ತೆ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಜಾಸ್ತಿ ಖರ್ಚಾದ್ರೂ ಕೂಡ ಅವರು ರಿಸ್ಕ್ ತಗೊಂಡು ಅದನ್ನ ಟ್ರೈ ಮಾಡ್ತಾ ಇದ್ದಾರೆ. ಆದ್ರಿಂದ ಅವ್ರಿಗೆ ಬೆನಿಫಿಟ್ಸು ಇಮಿಡಿಯೇಟ್ ಆಗಿ ಸಿಗ್ತಾ ಇದೆ, ಯಾಕಂದ್ರೆ ದೇ ಆರ್ ಟೇಕಿಂಗ್ ದ ರಿಸ್ಕ್. ಬಟ್ ಇವಾಗ ಅಷ್ಟೊಂದು ರಿಸ್ಕ್ ತಗೊಳ್ಳೋ ಅಗತ್ಯ ಇಲ್ಲ ಭಾರತ ದೇಶದಲ್ಲಿ, ಯಾಕಂದ್ರೆ ಎಲ್ಲರಿಗೂ ಪ್ರೂವ್ ಆಗೋಗಿದೆ. ಆದ್ದರಿಂದ ಇದರಲ್ಲಿ ಸುಮಾರು ಎಲ್ಲ ಸ್ಕೀಮ್ಗಳಲ್ಲೂ ಭಾರತ ದೇಶದಲ್ಲಿ AI ತರ್ತಾ ಇದ್ದಾರೆ. ಅದು ವೆರಿ ಸೂನ್ ನಮಗೆ ತುಂಬ ಖುಷಿ ಆಗ್ತಾ ಇದೆ, ಇವರು ಈ ಥರ ಶೀಘ್ರವಾಗಿ ಮಾಡ್ತಾ ಇರೋದು. ನಾವು ಕೂಡ ಮುಂದೆ ಬಂದಿದ್ದೀವಿ, ನಮ್ಮ ಕೈಲಿ ಎಷ್ಟಾಗುತ್ತೆ ನಾವು ಕೈ ಜೋಡಿಸಿ ಇದನ್ನು ಭಾಳ ಬೇಗ ಮಾಡೋಣ ಅಂತ ನಮ್ಮ ಆಶಯ. ಸರ್, ತಾವು ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಆದರೆ ಇವತ್ತು ಪರಿಣಿತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು AI-ನಲ್ಲಿ. ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಹೇಗೆ ಶುರು ಆಯಿತು? 1988ನೇ ಇಸ್ವಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದು. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದುವಾಗ ಕಂಪ್ಯೂಟರ್ ಸೈನ್ಸ್ ನಮ್ಮ ಬ್ಯಾಚ್ನಿಂದ ಶುರುವಾಯಿತು 1984ರಲ್ಲಿ. ಆದರೂ ನಮಗೊಂಥರ ಹೆದರಿಕೆ ಇತ್ತು, ಹೊಸ ಬ್ರಾಂಚು ಯಾತಕ್ಕೆ ಹೇಗೆ ತೊಗೊಳ್ಳೋದು. ಅದಕ್ಕೆ ನಾನು ಸೇಫಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತೊಗೊಂಡ್ಬಿಟ್ಟೆ. ಮತ್ತು ಇನ್ನೊಂದು ಮೆಕ್ಯಾನಿಕಲ್ ಬಗ್ಗೆ ಇಷ್ಟನೂ ಇತ್ತು. ಆವಾಗ ಕೆಲಸಗಳು ತುಂಬ ಚೆನ್ನಾಗಿ ಸಿಗ್ತಾ ಇತ್ತು ಎಲ್ಲ ಬ್ರಾಂಚ್ನವರು. ಕಂಪ್ಯೂಟರ್ ಸೈನ್ಸ್ ಇನ್ನೂ ಕೆಲಸ ಅವಾಗ ಯಾರಿಗೂ ಸಿಗ್ತಾ ಇರಲಿಲ್ಲ, ಯಾಕಂದರೆ ಯಾವುದೇ ದೊಡ್ಡ ಕಂಪ್ನಿಗಳು ಇರಲಿಲ್ಲ ಅವಾಗ. 1984ರಲ್ಲಿ ಸುಮಾರು 150-200 ಜನ ಎಂಪ್ಲಾಯೀಸ್ ಇದ್ರು ಅಷ್ಟೇ. ಇವಾಗ 3,30,000. ಅವಾಗ ಯಾರಿಗೂ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ. ಆದ್ದರಿಂದ ಯಾರು ರಿಸ್ಕ್ ತಗೊಳಕ್ಕೆ ಹೋಗ್ತಾ ಇರಲಿಲ್ಲ. ನಾವು ಅದೇ ಥರ ಸೇಫಾಗಿ ಸ್ಟ್ಯಾಂಡರ್ಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಕೊಂಡು ಆವಾಗ ಅಶೋಕ್ ಲೇಲ್ಯಾಂಡ್ ಹೋದ್ವಿ. ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಕಂಪ್ಯೂಟರ್ ಇತ್ತು. ಕೆಲಸ ಎಲ್ಲ ಮುಗಿಸಿ ಸಾಯಂಕಾಲ 5:30 ಮೇಲೆ ಕೂತ್ಕೋತಾ ಇದ್ವಿ. ಇನ್ನು ಕೆಲವು ಸಲ ನಮಗೆ ಆಶ್ಚರ್ಯ ಆಗುತ್ತೆ, ಇವಾಗ ನೋಡಿದ್ರೆ ಅದ್ರ ಬಗ್ಗೆ ಒಂದು ಪುಸ್ತಕ ಬರಿಬೋದು. ರಾತ್ರಿ 2 ಗಂಟೆವರೆಗೂ ಕೆಲವು ದಿವಸ ಕೂತಿದ್ದೀವಿ ನಾನು ನನ್ನ ಇನ್ನೊಬ್ಬ ಸ್ನೇಹಿತ. ಅದು ಹೇಗೆ ಕಲಿಬೋದು ಅಂತ ನಮ್ಗೆ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಗೋಯ್ತು. ಯಾಕಂದರೆ ಕಂಪ್ಯೂಟ್ರಲ್ಲಿ ಅವಾಗ ನಾವು ಒಳ್ಳೊಳ್ಳೆ ಹಿಂದಿದ್ದು ಹಾಡ್ದೆಲ್ಲ ಮ್ಯೂಸಿಕ್ ಮಾಡಿಸ್ಬೋದಾಗಿತ್ತು. ಮತ್ತು ಒಂದು ಸಣ್ಣ ಸಣ್ಣ
ಗೇಮ್ಸ್ ಮಾಡ್ಬೋದಾಗಿತ್ತು. ಅವಾಗ ನಾವಿನ್ನು ಯುವಕರಲ್ಲ, ನಮಗೂ ಅದೊಂಥರ ಖುಷಿ ಕೊಡ್ತಾ ಇತ್ತು, ಆಸಕ್ತಿ ಇತ್ತು. ನಮ್ದು ಪ್ರೊಡಕ್ಷನ್ ಲೈನಲ್ಲಿ ಹೋಗಿ CNC ಮೆಷಿನ್ಗಳು ಅಲ್ಲಿ ನಾವು ಪ್ರೋಗ್ರಾಮಿಂಗ್ ಯಾರೋ ಮಾಡಿಕೊಡ್ತಾ ಇದ್ರು, ಅದನ್ನು ಎಂಟ್ರ್ ಮಾಡಬೇಕು ಅಂದರೆ ಬರೀ 9 ಕೀಗಳಿರ್ತಾ ಇತ್ತು. ಆ 9 ಕೀಗಳು ಉಪಯೋಗಿಸ್ಕೊಂಡು ತುಂಬ ಟೈಮ್ ತಗೋತಾ ಇತ್ತು. ಮತ್ತೇನಾದ್ರು ತಪ್ಪಾದರೆ ಆ ಪ್ರೋಗ್ರಾಮ್ ರನ್ ಮಾಡಿ ಯಾವುದೋ ಒಂದು ಮಿಷಿನ್ ಹೋಗಿ ನಮ್ಮ ಟೂಲ್ ಹೊಡೆಸಿದ ಮೇಲೆ ಗೊತ್ತಾಗ್ತಾ ಇತ್ತು ಅದೇನೋ ಅಡ್ವರ್ಟ್ ಆಗಿದೆ ಅಂತ. ಅದು ತುಂಬ ಎಕ್ಸ್ಪೆನ್ಸಿವ್ ಅದು. ಆವಾಗ ನಮ್ಗೆ ಸಂಬಳ ಕಟ್ ಮಾಡಿಬಿಡೋರು. ಈಗ ಟೂಲ್ ಏನೋ ಹೊಡೆಸ್ಬಿಟ್ವಿ, ಇಲ್ಲ ಕಾಂಪೋನೆಂಟ್, ಯಾಕಂದರೆ ಅದೆಲ್ಲ ಎಂಜಿನ್ ಕಾಂಪೋನೆಂಟ್ಸು, ತುಂಬ ಹಾರ್ಡ್ ಆಗಿರೋ ಮೆಟಲ್ಸು, ಅದನ್ನೆಲ್ಲ ನಾವು ಮೆಷಿನ್ ಅಥವಾ ಡ್ರಿಲ್ಲಿಂಗ್ ಮಾಡೋಕ್ಕೆ ಹೋಗಿ ಈ ಪ್ರೋಗ್ರಾಮಿಂಗ್ ತಪ್ಪಾಗಿ ಹೋಗ್ಬಿಟ್ರೆ, ಈ ಪ್ರೋಗ್ರಾಮ್ನಲ್ಲಿ 5 ಅನ್ನೋದು ಮತ್ತೆ 0.5ಗೂ ಒಂದು ಡಾಟ್ ವ್ಯತ್ಯಾಸ, ಬಟ್ ಮೆಷಿನ್ಗೆ 5 mm ಮುಂದೆ ಹೋಗ್ಬಿಡ್ತದೆ ಅಷ್ಟು. ಮತ್ತೆ ರಿವ್ಯೂ ಮಾಡೋಕ್ಕೂ ಸ್ವಲ್ಪ ಪ್ರೊಡಕ್ಷನ್ ಲೈನಲ್ಲಿ ಲೈಟು ಅಷ್ಟು ಜೋರಾಗಿರಲ್ಲ, ಅದರಿಂದ ಆ ಥರ ತೊಂದರೆ ಆಗ್ತಾಯಿತ್ತು. ಅದನ್ನೆಲ್ಲ ಯಾವ ಥರ ನಾವು ಸರಿ ಮಾಡ್ಬೋದು ಅಂತ ಯೋಚನೆ ಮಾಡಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ಫಸ್ಟು ಅದ್ರ ಟೂಲ್ ಪಾಸ್ ಸಿಮ್ಯುಲೇಷನ್ ಮಾಡಿ ಅದನ್ನು ನಾವು ತೊಗೊಂಡೋಗಿ ಡೆಪ್ಲಾಯ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಾವು ಆ ಥರ ಕಲ್ತಿದ್ರಿಂದ ನಮ್ಗೆ ಇನ್ಫೋಸಿಸ್ನವ್ರು ಕರೆದು ಕೆಲಸ ಕೊಟ್ಟರು, ನಮ್ಮಿಬ್ರಿಗೂ ತೊಗೊಂಡ್ರು ಅವರು. ಆಮೇಲೆ ನಮ್ಮ ಇದೇ ಚೇಂಜ್ ಆಗೋಯ್ತು, ನಮ್ಮ ಜೀವನದ ದಿಶೆ. ಯಾಕಂದರೆ ಅಲ್ಲಿ 3 ತಿಂಗಳು ನಮ್ಗೆ ಒಳ್ಳೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರು ಎಕ್ಸ್ಪರ್ಟ್ಸಿಂದ. ಅಲ್ಲಿಗೆ ಬಂದಾಗ ಗೊತ್ತಾಯಿತು ನಮ್ಗೆ ಏನೇನು ಬೇಕು ಅನ್ನೋದು ನಮ್ಮ ಮೈನ್ ಫ್ರೇಮ್ನಲ್ಲಿ ಟ್ರೈನಿಂಗ್ ಆಯಿತು. ಆಮೇಲೆ ಸೆಕೆಂಡ್ ಪ್ರಾಜೆಕ್ಟು ಟೆಕ್ನಾಲಜಿನೂ ಚೇಂಜ್ ಆಗೋಯ್ತು. ಆವಾಗಲೂ ಒಂದು ಕೇಸ್ ಟೂಲ್ ಅಂತ ಇತ್ತು, ಇವಾಗ AI ಹೇಗೆ ಬಂದಿದೆ, ಅವಾಗ ಕೋಡ್ ಜನರೇಷನ್ ಆವಾಗಲೇ ಬಂದಿತ್ತು. ಆ ಥರ ವರ್ಷ ಟೆಕ್ನಾಲಜಿ ಬೇರೆ ಬೇರೆದು ಬರ್ತಾ ಹೋಯಿತು. ನಮ್ಮದು ಫೌಂಡೇಶನ್ ತುಂಬ ಚೆನ್ನಾಗಿದ್ದರಿಂದ, ಫೌಂಡೇಶನ್ ಎಲ್ಲಿ ಶುರು ಆಯಿತು, ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಶುರು ಆಯಿತು, ಮೆಕ್ಯಾನಿಕಲ್ನಲ್ಲಿ ಶುರು ಆಯಿತು. ನಾವು ಏನೇನು ಮಾಡ್ಬೋದು ಅನ್ನೋ ಕುತೂಹಲ ಇತ್ತು. ಅಲ್ಲಿ ಆ ಕಂಪ್ಯೂಟರ್ ಕೆಟ್ಟೋದ್ರೂ ಕೂಡ ಬೇರೆಯವ್ರನ್ನ ಯಾಕೆ ಕರಿಬೇಕು, ನಾವ್ಯಾಕೆ ಮಾಡಬಾರ್ದು. ಟೈಮ್ ಜಾಸ್ತಿ ಆದರೂ ಕೂಡ ನಾವು ಆ ಥರ ಪ್ರಯತ್ನ ಪಟ್ವಿ. ಇವಾಗ ಒಂದು ಪ್ರಿಂಟರ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಯಾವುದೋ ಒಂದು ಕೇಬಲ್ ಡಿಸ್ಕನೆಕ್ಟ್ ಆಗಿದೆ ಅಂತ ಗೊತ್ತಾಯಿತು. ಸಾಲ್ಡ್ರಿಂಗ್ ಒಂದು ಐರನ್ ಇಸ್ಕೊಂಬಂದು ನಾವೇ ಸಾಲ್ಡ್ರ್ ಮಾಡಿ ನಾವೇ ರಿಪೇರಿ ಮಾಡ್ತಾ ಇದ್ವಿ. ಅವಾಗ ಫ್ಲಾಪಿ ಡಿಸ್ಕ್ ಉಪಯೋಗಿಸ್ತಾ ಇದ್ವಿ. ಡಿಸ್ಕ್ ಏನಾದ್ರು ಕರಪ್ಟ್ ಆದರೆ ನಾವೇ ಪತ್ತೆ ಮಾಡಿ ಆ ಕರಪ್ಟ್ ಆಗಿರೋದನ್ನೆಲ್ಲ ರಿಕವರ್ ಮಾಡಿ ರಾತ್ರಿ ಇಡೀ ನಾವು ಆಫೀಸ್ನಲ್ಲಿ ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಯಾರೂ ಹೇಳ್ತಾ ಇರಲಿಲ್ಲ ಮಾಡಬೇಡಿ ಅಂತ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಚೆನ್ನಾಗಿ ಕಲ್ತ್ವಿ. ಅದರಿಂದ ನಮಗೆ ಕುತೂಹಲ ಶುರುವಾಯಿತು. ಅವಾಗ ವಿಂಡೋಸ್ ಕೂಡ ಇರಲಿಲ್ಲ, ನೆಟ್ವರ್ಕ್ ಇರಲಿಲ್ಲ, ಇಮೇಲ್ ಇರಲಿಲ್ಲ, ನಾವು ಶುರು ಮಾಡಿದಾಗ ಏನೂ ಇರಲಿಲ್ಲ. ಬಟ್ ಅವೆಲ್ಲ ಬಂದಾಗ ಯಾವ ಥರ ಅದನ್ನೆಲ್ಲ ಅಳವಡಿಸ್ಕೋಬೇಕು ಅಂತ ನಮ್ಗೆ ಗೊತ್ತಾಗ್ಲಿಕ್ಕೆ ಶುರುವಾಯಿತು. ಅದನ್ನೆಲ್ಲ ಕಲ್ತ ಮೇಲೆ ಇದು ಮೆಷಿನ್ ಲರ್ನಿಂಗ್ ಅಂತ ಶುರುವಾಯಿತು. ಅದನ್ನು ಕೂಡ ಬೇಸಿಕ್ಸಿಂದ ಕಲ್ತ್ಕೊಂಡ್ವಿ. ಆಮೇಲೆ ಇದು AI ಬಂದಾಗ ಭಾಳ ಸುಲಭ ಅನ್ನಿಸ್ತು. ಅವಾಗ ಇಟ್ಸ್ ಜಸ್ಟ್ ಎ ನೆಕ್ಸ್ಟ್ ಚಾಪ್ಟರ್ ಅನ್ನಿಸ್ತು. ಹೇಗೆ ನಾವು ಇದು ಕಲ್ತ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಮತ್ತು ಇನ್ನೊಂದು, AI ಜಸ್ಟ್ AIಗೋಸ್ಕರ ಕಲಿಯಲ್ಲ. ಯಾವುದೇ ಒಂದು ಹೊಸ ಲ್ಯಾಂಗ್ವೇಜ್ ಕಲಿಯುವಾಗ ಯಾವುದೋ ಒಂದು ಯೂಸ್ ಕೇಸ್ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೋಸ್ಕರ ಕಲಿತಾ ಇದ್ದೀವಿ. ಆ ಥರ ಕಲ್ತಾಗ ಏನಾಗುತ್ತೆ, ನಿಮ್ಮ ಇಂಟ್ರೆಸ್ಟು ತುಂಬ ಚೆನ್ನಾಗಿರುತ್ತೆ. ಆ ಥರ ಒಂದ್ಸಲ ಕಲ್ತ್ರೆ ನಿಮ್ಮ ಮರ್ತು ಹೋಗಲ್ಲ, ಜೀವನದ ಕೊನೆವರೆಗೂ ನೀವು ಜ್ಞಾಪಕನೇ ಇರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟು, ನಾನು ಕಳೆದ 15 ವರ್ಷ ನಮ್ಮ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದೆ. ಕಲಿಯುವಾಗ ನಮ್ಗೆ ಇನ್ನೊಂದು ಅನುಭವ ಏನಂದರೆ, ಬೇರೆಯವ್ರಿಗೆ ಹೇಳ್ಕೊಟ್ರೆ ತುಂಬ ಚೆನ್ನಾಗಿ ಕಲಿಬೋದು. ಯಾಕಂದ್ರೆ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅಂದರೆ ನೀವು ಸ್ವಲ್ಪ ಚೆನ್ನಾಗಿ ಓದಿರ್ಬೇಕು ಮುಂಚೆನೇ. ಬಂದು ಹೇಳ್ಕೊಟ್ಟಾಗ ಅವ್ರ ಪ್ರಶ್ನೆ ಕೇಳಿದಾಗ ನಿಮಗೂ ಚೆನ್ನಾಗಿ ಮನದಟ್ಟಾಗುತ್ತೆ. ಮತ್ತು ಇನ್ನೊಂದು ಅರ್ಥ ಆಗಲಿಲ್ಲ ಅಂದರೆ ನೀವು ವಿಲ್ ಗೋ ಬ್ಯಾಕ್, ಮತ್ತೆ ಹೋಗ್ಬಿಟ್ಟು ನೀವು ಹೋಮ್ವರ್ಕ್ ಮಾಡಿಕೊಂಡು ನೆಕ್ಸ್ಟ್ ಡೇ ಬಂದವು ಅದ್ರ ಬಗ್ಗೆ ನೀವು ಹೇಳ್ಕೊಟ್ಟಾಗ ನಿಮಗೂ ಖುಷಿ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಸೊ ಆ ಥರ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್. ನಮಗೆ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ಇವಾಗಲೂ ಕೂಡ ಎಷ್ಟೇ AI ಟೂಲ್ಸ್ ಬಂದರೂ ಕೂಡ ಇರೋ ನಾಲೆಜನ್ನು ಎಕ್ಸ್ಟ್ರಾಪೊಲೇಟ್ ಮಾಡಿಕೊಂಡು ಅದ್ರ ಬಗ್ಗೆ ತುಂಬ ಸುಲಭವಾಗಿ ಕಲೀಲಿಕ್ಕೆ ಅನುಕೂಲ ಆಗಿದೆ. ಹಾಗಾಗಿ ನಾವು ಮೆಕ್ಯಾನಿಕಲ್ ಇಂಜಿನಿಯರ್ ಕಲೀಲಿ, ಮತ್ತೊಂದು ಕಲೀಲಿ, ಏನು ಕೂಡ ಅಷ್ಟೇ ಸುಲಭವಾಗಿ ಆಸಕ್ತಿ ಇತ್ತು ಅಂತ ಹೇಳಿದರೆ ಕಲಿಬಹುದು. ಕಲಿತು ಅದರಿಂದ ನಾವು ಅನೇಕ ಉಪಯೋಗಗಳನ್ನು ಮಾಡಿಕೊಳ್ಬಹುದು. AI ಬಗ್ಗೆ ಬಹಳ ಸುದೀರ್ಘವಾಗಿ ನಮ್ಮ ಜೊತೆ ತಾವು ಮಾತನಾಡಿದ್ರಿ ಸರ್. ನಮ್ಮ ಹಾಸನದ ಆಕಾಶವಾಣಿ ಕೇಳುಗರಿಗಾಗಿ ಇಷ್ಟೆಲ್ಲ ವಿಚಾರಗಳನ್ನು ತಾವು ಹೇಳಿದ್ರಿ. AI ಬಗ್ಗೆ ಅಂತಿಮವಾಗಿ ನಮ್ಮ ಜನಸಾಮಾನ್ಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನನಗೂ ಯಾರೋ ಒಬ್ರು ಹೇಳಿದರು, ನೋಯಿಂಗ್ ಮೇಕ್ಸ್ ನೋ ಡಿಫ್ರೆನ್ಸ್. ಅಂದರೆ ನಿಮ್ಗೆ ಏನೇ ಮಾಡಬೇಕು ಅಂತ ಇಟ್ಕೊಳ್ಳಿ. ಈಗ ಯಾರೋ ಹೇಳ್ಕೊಟ್ರಿ ಅಥವಾ ಒಳ್ಳೆ ಪುಸ್ತಕ ಕೊಟ್ಟರು, ಇಲ್ಲ ಒಳ್ಳೆ ನೀವು ಪ್ರವಚನ ಕೇಳಿದ್ರಿ, ಅವಾಗ ಏನಾಯಿತು, ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸೈಕಲ್ ಕಲಿಯೋದು ಅಂತ ಹೇಳಿ, ನಾನು ಸೈಕಲ್ ಕಲ್ತ್ರೆ ಇಲ್ಲಿಂದ ನಾನು ಬಸ್ ಸ್ಟ್ಯಾಂಡ್ಗೆ 5 ನಿಮಿಷದಲ್ಲಿ ಹೋಗ್ಬೋದು, ಇಲ್ಲ ನಡ್ಕೊಂಡು ಹೋದ್ರೆ 20 ನಿಮಿಷ ಆಗುತ್ತೆ. ಇದೊಂದು ಇನ್ಫಾರ್ಮೇಷನ್. ಇದು ಸುಮ್ಮನೆ ನೀವು ತಿಳ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನೀವು ಸೈಕಲ್ ಹೊಡೆಯೋದನ್ನ ಹೇಗೆ ಅಂತ ನೀವು ನೀವೇ ಕಲಿಬೇಕು, ಬಳಕೆನೂ ಮಾಡಬೇಕು. ಅದು ಸೈಕಲ್ ಹೇಗೆ ಕಲಿಬೇಕು ಅನ್ನೋದನ್ನ ನೀವು ಯಾವುದೇ ವಿಡಿಯೋ ನೋಡಿದ್ರು ಗೊತ್ತಾಗಲ್ಲ, ಯಾವುದೋ ಪುಸ್ತಕ ನೋಡಿದ್ರು ಗೊತ್ತಾಗಲ್ಲ, ಎಕ್ಸ್ಪರ್ಟ್ ಬಂದು ಹೇಳ್ಕೊಟ್ರು ಗೊತ್ತಾಗಲ್ಲ. ಈಜು ಕಲಿಬೇಕು ಅಂದ್ರೆ ನೀರು ಇಳಿಲೇಬೇಕು. ಆ ಥರ ನೀವು AI ಬಗ್ಗೆ ಕಲಿಬೇಕು ಅಂದ್ರೂ ಕೂಡ ಸುಮ್ಮನೆ ಎಷ್ಟೊಂದು ವಿಡಿಯೋ ನೋಡ್ತಾ ವಾಟ್ಸ್ಆ್ಯಪ್ ನೋಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ನೀವು ಶುರು ಮಾಡಬೇಕು, ಎಲ್ಲೋ ಒಂದು ಕಡೆ ಶುರು ಮಾಡಿ, ಯಾವುದಕ್ಕಾದ್ರೂ ಶುರು ಮಾಡಿ, ಲೆಟ್ರ್ ಬರೆಯೋಕ್ಕಾದ್ರೂ ಶುರು ಮಾಡಿ, ಇಲ್ಲ ಒಂದು ಪುಸ್ತಕ ಬರೆಯೋಕ್ಕಾದ್ರೂ ಶುರು ಮಾಡಿ, ಏನಕ್ಕಾದ್ರೂ ಶುರು ಮಾಡಿ. ಆವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಂತ ಏನು ಹೇಳ್ತಾರೆ, ನಿಧಾನಕ್ಕೆ ಕಲ್ತ್ಕೊಂಡು ಹೋಗ್ತೀರಾ.
ಏನು ಕಲಿದಾನೆ ಸುಮ್ಮನೆ ಇದ್ರೆ ಬೇರೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡು ಅವ್ರು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಲಿ ಅದು ನಮಗೆ ಬರೋಲ್ಲ. ಈಗ ಅಡುಗೆ ಮಾಡೋದು ಅಷ್ಟೇ, ಖುದ್ದಾಗಿ ಅಡುಗೆ ಮಾಡಿದ್ರೆ ಮಾತ್ರ ನೀವು ಒಳ್ಳೆ ಅಡುಗೆ ಮಾಡ್ಲಿಕ್ಕೆ ಆಗತ್ತೆ, ಇಲ್ಲ ಅಂದರೆ ಸುಮ್ಮನೆ ನೀವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಹಾಗೆ ನಾವು ಕಲಿಬೇಕು ಮತ್ತು ಅದರ ಬಳಕೆಯನ್ನು ಮಾಡಬೇಕು. ಬಳಕೆಯನ್ನು ಮಾಡ್ತಾ ಮಾಡ್ತಾ ಕಲಿಬೋದು, ಕಲಿಕೆಯಿಂದ ನಮ್ಮ ಅನುಕೂಲಗಳನ್ನು ಕೂಡ ಮಾಡಿಕೊಳ್ಬಹುದು. ಬಗ್ಗೆ ತಾವು ಬೇರೆ ಬೇರೆ ಕಡೆನೂ ಹೋಗಿ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು, ಬಹಳ ವಿಶೇಷವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು, ಮತ್ತು ಯುವಜನತೆಗೆ ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು, ಈ ಥರದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದೀರಾ. ಹಾಗಾಗಿ ಬಗ್ಗೆ ಹೆಚ್ಚು ಕಲಿಬೇಕು ಅಂತ ಹೇಳಿದರೆ, ಅದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಕೊಡ್ಬೋದು ನಮ್ಮ ಕೇಳುಗರಿಗೆ. ಮೊಬೈಲ್ ಸಂಖ್ಯೆಗಿಂತ ನಂದು ಇಮೇಲ್ ಐಡಿನ ಕೊಟ್ಟಿರ್ತೇನೆ. ಆ ಇಮೇಲ್ ಐಡಿ ಕಿರಣ್ NG KIRAN NG @yahoo.com yahoo.com ಇದಕ್ಕೆ ಅವರು ಮೇಲ್ ಮಾಡಿ ಇದನ್ನ ನಾನು ನನಗೆ ಸಮಯ ಯಾವಾಗ ಸಿಗುತ್ತೆ ಅವಾಗ ರೆಸ್ಪಾಂಡ್ ಮಾಡ್ತೀನಿ. ಮತ್ತೆ ನಾನು ಪ್ರತಿ ಶನಿವಾರ ಸಾಯಂಕಾಲ ಒಂದು ಆನ್ಲೈನ್ ಸೆಷನ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಇಂಟ್ರೆಸ್ಟ್ ಇರ್ತಾರ ಅವರು ಇದಕ್ಕೆ ಇಮೇಲ್ ಮಾಡಿದ್ರೆ ನಾನು ಆ ಲಿಂಕ್ನ ಈ ಇಮೇಲ್ ಮೂಲಕ ಹಂಚ್ಕೊಳ್ತೀನಿ. ಅವಾಗ ನೀವು ಕೂಡ ಬಂದು ನಿಮ್ಗೆ ಏನೇ ಪ್ರಶ್ನೆ ಇದ್ರು ಲೈವ್ ಆಗಿ ಕೇಳ್ಬೋದು. ಅವಾಗ ನಾನು ಲೈವ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ಅವಾಗ ನಿಮಗೂ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ಮತ್ತೆ ನಮ್ಮ ಸ್ನೇಹಿತರು ಯಾರು ನಿಮ್ಮ ಜಾಗದಲ್ಲೇ ಇದ್ರೆ, ನಿಮ್ಮ ಊರಿನಲ್ಲೇ ಇದ್ರೆ ಅವ್ರ ಕಾಂಟ್ಯಾಕ್ಟ್ ಕೂಡ ಆವಾಗ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಆವಾಗ ಏನಾಗುತ್ತೆ, ನಿಮಗೂ ಒಂಥರ ಕಂಫರ್ಟ್ ಅನ್ನೋದಿರುತ್ತೆ. ಅವರು ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡು ಹೇಳ್ತಾರೆ. ಒಳ್ಳೆಯದು ಸರ್. ಇದುವರೆಗೆ ಈ ಕೃತಕ ಬುದ್ಧಿಮತ್ತೆ ಅಥವಾ AI ಅಂತ ಅಂದರೆ ಏನು, ಜನಸಾಮಾನ್ಯರು ಇದನ್ನು ಎಲ್ಲೆಲ್ಲಿ ಬಳಕೆಯನ್ನು ಮಾಡಬಹುದು, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವಿದೇಶಗಳಲ್ಲಿ ಇದರ ಬಳಕೆ ಹೇಗಾಗ್ತಾ ಇದೆ, ಅನುಕೂಲಗಳು ಹೇಗಾಗ್ತಾ ಇದೆ, ನಾವೆಷ್ಟು ಹಿಂದೆ ಬಿದ್ದಿದ್ದೇವೆ, ಹೇಗೆ ಕಲಿತು ಅನುಕೂಲವನ್ನು ಮಾಡಿಕೊಳ್ಬಹುದು ಅನ್ನೋಂಥ ವಿಚಾರಗಳನ್ನು ಬಹಳ ಸುದೀರ್ಘವಾಗಿ ನಮ್ಮ ಹಾಸನದ ಆಕಾಶವಾಣಿ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಜನತರಂಗ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆಯ ಅನುಕೂಲಗಳ ಕುರಿತು ಬೆಂಗಳೂರಿನ AI ತಜ್ಞರಾದ NG ಕಿರಣ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ. ಮಧುಸೂದನ್. ಸಹಕಾರ ನಾಜಿಮಾ ಬಾನು. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು